ಈಗ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿಯ ಸೌಂಡ್ ಮತ್ತೆ ಕೇಳೋದಕ್ಕೆ ಶುರುವಾಗ್ತಾ ಇದೆ. ಅದಕ್ಕೆ ಕಾರಣ ಸತೀಶ್ ಜಾರಕಿಹೊಳಿ ಅವರ ಮಾತು. ನಿನ್ನೆ ಹೇಳಿದಂತಹ ಮಾತು ಈಗ ಸಂಚಲನ ಸೃಷ್ಟಿಸ್ತಾ ಇದೆ. ಏನಂತಂದ್ರು ಅಂದ್ರೆ 2028ಕ್ಕೆ ನಾನು ಸಿಎಂ ಆಕಾಂಕ್ಷಿ ಅಂತ ಸಾಹುಕಾರ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಹೀಗಂತ ಮಿನಿಸ್ಟರ್ ಹೇಳಿದ್ರು. ಆಮೇಲೆ ಮುಂದಿನ ಚುನಾವಣೆಗೆ ಇನ್ನೂ 3-4 ವರ್ಷ ಬಾಕಿ ಇದೆ. ನಾನು ಆಕಾಂಕ್ಷಿನೇ 2028ಕ್ಕೆ ನಾನು ಸಿಎಂ ಆಗೋ ಅಭ್ಯರ್ಥಿನೇ, ನಾನು ಆಕಾಂಕ್ಷಿ ಇದ್ದೀನಿ. ಈಗಲಿಂದಲೇ ವೇದಿಕೆ ತಯಾರಿಗೆ ಹಿಂಗೆ ಹೇಳ್ತಾ ಸತೀಶ್ ಅವರು ಮುಂದಾದ್ರ ಅಂತ. ಅದು ಒಂದು. ಮತ್ತೊಂದು, ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದ್ರ ಅಂತ ಸಾಹುಕಾರ. ಹೆಂಗೆ ಅಂದರೆ, ಒಂದು ಕಡೆ ಅಧಿಕಾರ ಹಂಚಿಕೆ ಆದರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಅನ್ನೋ ಚರ್ಚೆ ಇದೆಯಲ್ಲ ಒಂದು, ಮತ್ತೊಂದು ಕಡೆ ಅಧಿಕಾರ ಬಿಟ್ಟು ಕೊಡದಿದ್ರೆ ಮುಂದೆ ಡಿ ಕೆ ಶಿ ಸಿಎಂ ಆಗ್ಬೋದು, ಮುಂದಿನ ಸಿಎಂ ಸ್ಥಾನನಾದರೂ ಡಿ ಕೆ ಶಿಗೆ ಸಿಗುತ್ತೆ ಅನ್ನೋ ಚರ್ಚೆ ಇದೆ. ಸೊ ಅದೆರಡಕ್ಕೂ ಒಂದೇ ಸಲಕ್ಕೆ ಫುಲ್ ಸ್ಟಾಪ್ ಇಟ್ರ ಸತೀಶ್ ಜಾರಕಿಹೊಳಿ ಅವರು. ಹೀಗನ್ನೋ ಚರ್ಚೆ ಇದೀಗ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಸದ್ಯಕ್ಕೇನೋ ಕುರ್ಚಿ ಖಾಲಿ ಇಲ್ಲ, ನಾನೂ ಆಕಾಂಕ್ಷಿ ಇದ್ದೀನಿ ಅನ್ನೋ ಮಾತು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಜಾರಕಿಹೊಳಿ ಅವರ ನಡೆ, ಜಾರಕಿಹೊಳಿ ಅವರ ಈ ಮಾತು, ಅದರಲ್ಲೂ ಯಾವಾಗ ನೋಡಿ ಹೇಳಿಕೆ ಕೊಟ್ಟಿರೋದು, ಸತೀಶ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿದ್ರಲ್ಲ, ಅದಾದ ಮೇಲೆ ಈ ಮಾತು ಹೇಳಿರೋದು ಎಲ್ಲೋ ಒಂದು ಕಡೆ ಬಹಳ ಚರ್ಚೆಗೂ ಕಾರಣ ಆಗ್ತಾ ಇದೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಆಯಿತು, ಅದಾದ ಮೇಲೆ ಹೀಗೆ ಹೇಳ್ತಾ ಇರುವಂತಹ ಮಾತು ಎಲ್ಲೋ ಒಂದು ಕಡೆ ಇದೇ ವಿಚಾರ ಚರ್ಚೆ ಆಗಿದ್ದ ಡಿನ್ನರ್ ಮೀಟಿಂಗ್ನಲ್ಲಿ ಏನೋ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅನ್ನೋದು ಕನ್ಫರ್ಮು ಅಂತ. ಶರತ್, ನಿಜ. ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ವಿಚಾರವಾಗಿ ಆಗಾಗ ಸುದ್ದಿ ಸದ್ದು ಎಲ್ಲವೂ ಕೂಡ ಹಾಕ್ತವೆ. ಇದೀಗ ಮತ್ತೊಮ್ಮೆ ಆ ಸದ್ದು ಎದ್ದಿರುವಂತಹದ್ದು. ಅದು ಇತ್ತೀಚೆಗೆ ನಡೆದಂತಹ ಡಿನ್ನರ್ ಮೀಟಿಂಗ್ ಬಳಿಕ ಈ ರೀತಿಯಾದಂತಹ ಹೇಳಿಕೆಗಳು ಸಹಜವಾಗಿ ಕುತೂಹಲವನ್ನು ಹೆಚ್ಚು ಮಾಡ್ತಾ ಇದೆ. ನಿನ್ನೆಷ್ಟೇ ಸತೀಶ್ ಜಾರಕಿಹೊಳಿ ಅವರ ಒಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಸಂಚಲನದ ಜೊತೆಗೆ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಅಂದರೆ ಮುಂಬರುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಬಂದ ಬಳಿಕ ಸಿಎಂ ಯಾರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾನು ಕೂಡ ಆಕಾಂಕ್ಷಿ ಇದ್ದೇನೆ ಅನ್ನುವಂತಹ ಮಾತನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳಿದರು. ಆದರೆ ಈ ಒಂದು ಹೇಳಿಕೆಯನ್ನು ನೋಡ್ತಾ ಹೋದರೆ 3-4 ಆ್ಯಂಗಲಲ್ಲಿ ಅವರು ಹೇಳಿದ್ರ ಈ ಒಂದು ಹೇಳಿಕೆಯನ್ನು, ಅಂದರೆ ಗಮನದಲ್ಲಿಟ್ಕೊಂಡು ಈ ರೀತಿಯಾದಂತಹ ಹೇಳಿಕೆ ನೀಡಿದ್ರ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಪ್ರಮುಖವಾಗಿ ಈಗ ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನುವಂತಹ ವಿಚಾರದಲ್ಲಿ 2.5 ವರ್ಷದ ಬಳಿಕ ಸಿಎಂ ಬದಲಾಗ್ತಾರೆ ಅನ್ನುವಂತಹ ಚರ್ಚೆ ಏನಿದೆ, ಆ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಕತೆ ಆಗಿದೆ, ಒಂದಿಷ್ಟು ಕಮಿಟ್ಮೆಂಟ್ ಆಗಿದೆ ಅನ್ನುವಂತಹದ್ದು ಕೂಡ ಸದ್ಯ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು 2.5 ವರ್ಷದ ಬಳಿಕ ಯಾರೂ ಕೂಡ ಸಿಎಂ ಬದಲಾಗಲ್ಲ ಅನ್ನುವಂತಹದ್ದನ್ನು ಅವರು ನೇರವಾಗಿ ಹೇಳಿದ್ದು. ಅಂದರೆ ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನುವಂತಹದ್ದನ್ನು ಎಕ್ಸ್ಪ್ಲೇನ್ ಮಾಡಿದ್ದು. ಇದನ್ನು ಹೊರತುಪಡಿಸಿದಂತೆ ಇನ್ ಕೇಸ್ ಏನಾದರೂ ಡಿ ಕೆ ಶಿ ಅವರಿಗೆ ಈ ಬಾರಿ ಆ ಒಂದು ಸಿಎಂ ಸ್ಥಾನ ಅಧಿಕಾರ ಹಂಚಿಕೆಯಲ್ಲಿ ಸಿಗದೆ ಹೋದರೆ ಮುಂಬರುವಂತಹ ಚುನಾವಣೆ ಗೆದ್ದ ಬಳಿಕ, ಅಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ ನಾನು ಕೂಡ ಸಿಎಂ ಆಕಾಂಕ್ಷಿ ಇದ್ದೇನೆ, ಅದರಲ್ಲೂ ಪ್ರಬಲ, ಯಾಕಂದರೆ ಅಧಿಕಾರ ಹಂಚಿಕೆಯಲ್ಲಿ ನನಗೆ ಅಧಿಕಾರ ಸಿಕ್ಕಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಮುಂದಿಟ್ಟು ಅಧಿಕಾರವನ್ನು ಪಡಿಬಹುದು ಅನ್ನುವಂತಹದ್ದೊಂದಿಷ್ಟು ಚರ್ಚೆ ಏನಿತ್ತು, ಅದಕ್ಕೂ ಕೂಡ ಎಲ್ಲೋ ಒಂದು ಕಡೆ ಕಲ್ಲೊಡೆದ್ರು ಸತೀಶ್ ಜಾರಕಿಹೊಳಿ ಅನ್ನುವಂತಹದ್ದು ಸದ್ಯಕ್ಕೆ ಚರ್ಚೆ ಆಗ್ತಿರುವಂತಹ ವಿಚಾರ. ಅಂದರೆ ಕೇವಲ ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ, ನಾನೂ ಕೂಡ ಪ್ರಬಲ ಆಕಾಂಕ್ಷಿ ಇದ್ದೇನೆ, ನನಗೂ ಕೂಡ ಶಾಸಕರು ಜೊತೆಗಿದ್ದಾರೆ, ಕಾರ್ಯಕರ್ತರು ಜೊತೆಗಿದ್ದಾರೆ, ನಾನು ಕೂಡ ನಿಭಾಯಿಸಬಲ್ಲೆ ಅನ್ನುವಂತಹದ್ದನ್ನು ಪರೋಕ್ಷವಾಗಿ ಹೇಳಿದ್ರು ಅನ್ನುವಂತಹದ್ದು ಅವರ ಮಾತಿನ ಮರ್ಮ ಆಗಿರಬಹುದು, ಅಥವಾ ಪರೋಕ್ಷವಾಗಿ ಅದನ್ನು ಹೇಳಿರಬಹುದು. ಆದರೆ ಈ ಒಂದು ಹೇಳಿಕೆ ಏನಿದೆ ಸದ್ಯಕ್ಕೆ ಚರ್ಚೆ ಆಗ್ತಿರೋದಂತೂ ಸತ್ಯ. ಇದಕ್ಕೆ ರಾಜ್ಯದ ನಾಯಕರುಗಳು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ, ಸ್ಪೆಷಲಿ ಡಿ ಕೆ ಶಿ ಯಾವ ರೀತಿಯಾಗಿ ಇದನ್ನ ತೆಗೆದುಕೊಳ್ತಾರೆ ಅನ್ನುವಂತಹದ್ದನ್ನು ಕಾದು ನೋಡ್ಬೇಕಾಗತ್ತೆ. ಶರತ್, ಓಕೆ, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.